ಸರ್ ನಮಸ್ತೆ. ಚಿತ್ತಾರ ಕಡೆಯಿಂದ ಕಂಗ್ರ್ಯಾಚುಲೇಷನ್, ಸಿನಿಮಾ ಹಿಟ್ ಆಗಿದೆ. ಥ್ಯಾಂಕ್ ಯು. ಸೊ ಇದರಲ್ಲಿ ಗೋರು ಕನಗಾನ ಹಾಡು ಬಗ್ಗೆ ಹೇಳೋದಾದ್ರೆ ಸರ್, ಎಲ್ಲಿ ಬಂತು ಈ ಹಾಡು, ಹೇಗೆ? ಗೋರು ಕನಗಾನ ಕಂಪ್ಲೀಟ್ಲಿ ಅದು ನಮ್ಮ ನಿರ್ದೇಶಕರ ಒಂದು ಕಾನ್ಸೆಪ್ಟ್. ಪ್ಲಸ್ ಅದಕ್ಕೆ ಫುಲ್ ಕ್ರೆಡಿಟ್ ಹೋಗ್ಬೇಕಾಗಿರೋದು ನಮ್ಮ ಸಾಹಿತ್ಯ ಬರೆದಿರುವಂತ ನಮ್ಮ ಗುರುಗಳು ನಾಗೇಂದ್ರ ಪ್ರಸಾದ್ ಸರ್ ಅವ್ರಿಗೆ ಹೋಗ್ಬೇಕು. ಯಾಕಂದ್ರೆ ಆ ಗೋರುಕನ ಅನ್ನೋ ಆ ಏನು ಜನಪದದ್ದು ಒಂದು ಪದ ಇದೆ, ಅದು ಅವರೇ ನಾಗೇಂದ್ರ ಪ್ರಸಾದ್ ಸರ್ ಕೊಟ್ಟಿದ್ದು. ತುಂಬಾ ಖುಷಿ ಆಗ್ತಿದೆ, ಯಾಕಂದ್ರೆ ಒಂದು ಕತೆಗೆ ಪೂರಕವಾಗಿ ಅಲ್ಲಿಂದ ಕತೆ ಬೇರೆ ಲೆವೆಲ್, ಬೇರೆ ಸನ್ನಿವೇಶ, ಅದು ಬೇರೆ ಇದಕ್ಕೆ ಹೋಗುತ್ತೆ, ಇನ್ನೊಂದು ಸ್ಟೆಪ್ ಹೈಯರ್ ಹೋಗುತ್ತೆ ಕತೆ ತಗೊಂಡಾಗ. ಆ ತರ ಸಿಚುವೇಶನ್ಗೆ ಕಂಪೋಸ್ ಮಾಡಕ್ ಸಿಕ್ಕಿದ್ದು ಖುಷಿ ಕೊಟ್ಟಿದೆ. ಹಾಗೆ ಆ ಹಾಡ್ನು ಜನ ತಗೊಂಡಿದ್ದಾರೆ ಅನ್ನೋದನ್ನು ಇನ್ನೊಂದು ಖುಷಿ ಕೊಟ್ಟಿದೆ. ಮತ್ತೆ ಇನ್ನೊಂದು ಪ್ಲಸ್, ಈ ಸಿನಿಮಾಲಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಅದಕ್ಕೆ ಅನೂಪ್ ಶೈಲಿನ್ 2.0 ಅಂತ ಏನಕ್ಕೆ ಚೇಂಜ್ ಮಾಡ್ಕೊಂಡ್ರ ಅಥವಾ ನೆಕ್ಸ್ಟ್ ಮುಂದೆ? ಇಲ್ಲ, ಅದೆಲ್ಲ ನಿರ್ದೇಶನ, ನನ್ನ ಹೆಸರು ನಾನೇ ಹೆಂಗ್ ಹಾಕೊಳ್ಳಿ 2.0 ಅಂತ ಇಲ್ಲ. ಅದು ವಿಕ್ಕಿ ಅವರು ಅವ್ರ ಪ್ರೀತಿಯಿಂದ ಅದನ್ನ ಹಾಕಿದ್ರು. ಯಾಕಂದ್ರೆ ಅವರು ನಮ್ಮ ಮನೇಲಿ ಒಬ್ರು ವಿಕ್ಕಿ ಡೈರೆಕ್ಟರ್. ಹಾಗಾಗಿ ನಾನು ಕೆಲಸ ಮಾಡ್ತಿರೋದೆಲ್ಲ ನೋಡಿ ಅವ್ರೇನೊಂದು ಸರ್ಪ್ರೈಸ್ ಇದೆ ಅಂತ ಇದ್ರು. ನೋಡಿದ್ರೆ ಪೋಸ್ಟರ್ 2.0, ನನಗೂ ಫಸ್ಟ್ ಗೊತ್ತಾಗ್ಲಿಲ್ಲ ಏನು ಅಂತ. ಆಮೇಲೆ ಅವರು ನಿಮ್ದು ಸೆಕೆಂಡ್ ವರ್ಷನ್ ಶುರುವಾಗ್ಲಿ ಇಲ್ಲಿಂದ ಆ ತರ ಆಗಿದೆ. ಸೆಕೆಂಡ್ ವರ್ಷನ್ ಶುರು ಆಗಿದೆ, ಯಾಕಂದ್ರೆ ಥ್ಯಾಂಕ್ ಯು. ಸಿನಿಮಾ ಮ್ಯೂಸಿಕಲಿ ಹಿಟ್ ಆಗಿದೆ. ಫಸ್ಟ್ ಇರ್ಬೋದು, ಸ್ಟವ್ ಪಾತ್ರೆ ಇರ್ಬೋದು, ಗೋರು ಕನಗಾನ ಇರ್ಬೋದು, ಮತ್ತೆ ವಿಹಾರ ಇರ್ಬೋದು. ಥ್ಯಾಂಕ್ ಯು ಸರ್, ತುಂಬಾ ಚೆನ್ನಾಗಿ ಬಂದಿದೆ ಹಾಡು. ಥ್ಯಾಂಕ್ ಯು. ಮತ್ತೆ ನೆಕ್ಸ್ಟ್ ಸರ್, ಫ್ಯೂಚರ್ ಪ್ರಾಜೆಕ್ಟ್? ಫ್ಯೂಚರ್ ಅಲ್ಲಿ ಈಗ ಸಿದ್ಲಿಂಗು 2 ನಡೀತಾ ಇದೆ. ಯುವರ್ ಸಿನ್ಸಿಯರ್ಲಿ ರಾಮ್, ವಿಖ್ಯಾತ್ ಅವ್ರ ಡೈರೆಕ್ಷನ್. ಸಿದ್ಲಿಂಗು 2 ಆಗಿ ವಿಜಯ್ ಪ್ರಸಾದ್ ಅವ್ರದ್ದು, ಆಮೇಲೆ ಅಶುತೋಷ್ ಪವಾರ್ ಅಂತ ಹೊಸ ಡೈರೆಕ್ಟರ್ದು, ಆಮೇಲೆ ನಮ್ಮ ಮಹೇಶ್ ಬಾಬು ಸರ್, ಆಕಾಶ್ ಡೈರೆಕ್ಟರ್, ಆಕಾಶ್ ಮಹೇಶ್ ಬಾಬು ಸರ್ ಅಮ್ಮು ಅಂತ, ಅದು ಒಂದು ನಡೀತಾ ಇದೆ. ಸರ್, ಔಟ್ ಆಫ್ ದ ಸಿನಿಮಾ ಕಲಾಪಾತ್ರ ಬಿಟ್ಟಿ ಸರ್, ಒಂದೊಂದು ಪ್ರಶ್ನೆ ಇದೆ. ನಿಮ್ದು ಆಕ್ಚುಲಿ ಮಾನ್ಸೂನ್ ರಾಗ ಆಗಿ ಸರ್, ಆ BGM ಹೆಂಗ್ ಕೊಟ್ರಿ ಸರ್? ನನ್ಗೆ ಈಗ್ಲೂ ಆ ಒಂದು ಸಿನಿಮಾ ಥಿಯೇಟರ್ ಅಲ್ಲಿ ನೋಡ್ತಿದ್ರೆ ಆ ಮಳೆ ಜೊತೆ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಸಿನಿಮಾ ಹೊರತುಪಡಿಸಿ ಸರ್, ಅದು ಮ್ಯೂಸಿಕಲ್ಲಿ ಟಾಪ್ ನಾಚ್ ಆಗಿದೆ ಸರ್. ಥ್ಯಾಂಕ್ ಯು ಸೊ ಮಚ್. ಅಂದ್ರೆ ಮಾನ್ಸೂನ್ ರಾಗ ನಾವು ಶುರು ಮಾಡಿದ್ದು ಆ ಟೀಮ್ ಹಂಗೆ ಇತ್ತು. ನಮ್ಮ ಪ್ರೊಡ್ಯೂಸರ್ ವಿಖ್ಯಾತ್ ಆಗ್ಲಿ ಅಥವಾ ಡೈರೆಕ್ಟರ್ ರವೀಂದ್ರ ಆಗ್ಲಿ, ಅವ್ರಿಬ್ರಿಗೂ ಮ್ಯೂಸಿಕ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಆಮೇಲೆ ಹಾಗೆ ಏನದು ಪ್ರಯೋಗಗಳು ಮಾಡೋದಕ್ಕೆ ಬಿಡ್ತಾರೆ. ಒಂದು ಯೂಶುವಲ್ ಫಾರ್ಮ್ಯಾಟ್ ಏನಿರುತ್ತೆ ಅದನ್ನ ಬಿಟ್ಟು ಬೇರೆ ಏನಾದ್ರು ಮಾಡಿ ಅಂತಾರೆ. ಅವಾಗ ಆ ತರದ್ದೆಲ್ಲ ಉಟ್ಕೊಳುತ್ತೆ. ಅದರಲ್ಲಿ ರಾಗಸುಧ ವೈಲಿನ್ ಬಿಟ್ ಆಗಿರ್ಬೋದು, ಅದು ವೈಲಿನ್ ಬಿಟ್ ಇದಾದ್ಮೇಲೆ ಈ ಇತ್ತೀಚೆಗೆ ಹಿನ್ನೆಲೆ ಸಂಗೀತನೇ ಒಂದು ಬೇರೆನೆ ಹೆಸರು ತಂದು ಕೊಡ್ತು ನನಗೆ. ಯಾಕಂದ್ರೆ ಇವಾಗ ಏನ್ ಡಿಜಿಟಲ್ ವರ್ಲ್ಡ್ ಇದೆ, ಅದರಲ್ಲಿ ಚಿಕ್ಕ ಶಾರ್ಟ್ಸ್ ಎಲ್ಲ ಬಿಡ್ತಾರೆ. ಸೊ ಹಾಗಾಗಿ ಅದೊಂದು ದೊಡ್ಡ ಪ್ಲಸ್ ಆಗಿದೆ ನನ್ನ ಕರಿಯರ್ಗೆ ಮಾನ್ಸೂನ್ ರಾಗ. ಅದು ಖುಷಿ ಕೊಟ್ಟಿದೆ. ಮತ್ ಮಾನ್ಸೂನ್ ರಾಗದೇ ಒಂದು ಬ್ಯಾಕ್ ಗ್ರೌಂಡ್ ಸ್ಕೋರ್ ಇದರಲ್ಲೂ ಯೂಸ್ ಮಾಡ್ಕೊಂಡಿದ್ದಾರೆ. ಯುವರ್ಸ್ ಟ್ರೂಲಿ ರಾಮ್ ಮೊನ್ನೆ ಟೀಸರ್ ಅಲ್ಲಿ ನೋಡಿದಾಗ, ಅಂದ್ರೆ ಅದನ್ನೇ ಮಾಡಿಲ್ಲ, ಬಟ್ ಆ ಫ್ಲೇವರ್ ಒಂದಿದೆ. ಅಂದ್ರೆ ಅದು ಅಲ್ಲೂ ವಿಖ್ಯಾತ ಇದ್ದಾರೆ. ಸೊ ನಿಮಗೆ ವಿಖ್ಯಾತ ಎಲ್ಲಿರುತ್ತೆ ಅದೊಂದು ಫ್ಲೇವರ್ ಇದ್ದೇ ಇರುತ್ತೆ. ನಿಮ್ನ ಬಿಟ್ಕೊಡಲ್ಲ, ಬಿಟ್ಟು ಹೋಗಲ್ಲ ಅಂತ ಒಂದ್ ಟೀಮ್, ಅದು ಎಲ್ಲ ಒಂದು ಫ್ಯಾಮಿಲಿ ತರ ಇದೀವಿ. ಆ ತರ ಒಂದು ಕೆಲಸ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಶ್ರದ್ಧೆಯಿಂದ, ಪ್ರಾಮಾಣಿಕವಾಗಿ. ಅಂದ್ರೆ ಈಗ ವಿಖ್ಯಾತ ಅವ್ರದೊಂದು ಸಿಗ್ನೇಚರ್ ಇರ್ಬೇಕಲ್ಲ. ನಾನ್ ಬೇರೆ ಸಿನಿಮಾಗ್ ಮಾಡಿದಾಗ ಆ ಫ್ಲೇವರ್ ನಿಮಗೆ ಕಾಣಲ್ಲ, ವಿಖ್ಯಾತ ಅವ್ರಿಗೆ ಮಾಡಿದಾಗ ಆ ತರ ಫ್ಲೇವರ್ ಕಾಣುತ್ತೆ. ಅಂದ್ರೆ ಹಂಗಾಗಿ ಸೊ ಅದು ವಿಖ್ಯಾತ ಅವ್ರದ್ದು ಸಿಗ್ನೇಚರ್ ಅಂತಾನೆ ಇದಾಗುತ್ತೆ. ಇವಾಗ ನಮ್ಮ ಗುರುಗಳ ಹಂಸಲೇಖ ಅವ್ರ ರವಿಚಂದ್ರನ್ಗೆ ಒಂದು ಇದು, ಇವಾಗ ಯಾರಿವಳು ನನ್ನವಳು, ಆಮೇಲೆ ಯಾವ್ದು ರವಿ ಸರ್ಗೆನೆ ಒಂದು ಮ್ಯೂಸಿಕಲ್ ಪ್ಯಾಟರ್ನ್ ಇತ್ತು. ಸೊ ಆ ತರ ವಿಖ್ಯಾತ ಅವ್ರು ಏನೋ ತೆಗಿತಾರೆ, ನನ್ನ ಒಳಗಿಂದ ತೆಗಿತಾರೆ. ಇಲ್ಲ, ತುಂಬಾ ಹಾರ್ಡ್ ವರ್ಕ್ ಇದೆ ಸರ್. ಹೇಳಿದ್ನಲ್ಲ, ತುಂಬಾ ಒಂದು ಅದು ಸಿನಿಮಾ ನಿಮ್ಗೆ ಸಕ್ಸಸ್ ಅದು ಹೊರತುಪಡಿಸಿ ಸರ್, ಈಗಲೂ ನಿಮ್ಗೆ ಅದು ಮಿಲಿಯನ್ಸ್ ಅಲ್ಲಿ ಇದೆ. ಹೌದು, ಮಾನ್ಸೂನ್ ರಾಗ ಅದು. ಹೌದೌದು. ಮತ್ತೆ ಪುಷ್ಪಕ ವಿಮಾನ ನೀವೇ ಅನ್ಸುತ್ತೆ. ಪುಷ್ಪಕ ವಿಮಾನ ಚರಣ್. ಸೊ ಮಾನ್ಸೂನ್ ರಾಗ ಈಗಲೂ ಮಿಲಿಯನ್ ವ್ಯೂಸ್ ಅಲ್ಲಿ ಇದೆ. ಸೊ ಕಂಗ್ರಾಟ್ಸ್ ಸರ್. ಆಕ್ಚುಲಿ